ಇವತ್ತು ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಕೆಲವು ಜನ ಎಲ್ಲ ನಾವು ಮೀಡಿಯಾ ಮುಂದೆ ಬಂದು ಅಂಬೇಡ್ಕರ್ ಅವ್ರ ಭಾವಚಿತ್ರ ತೋರಿಸಿ ಗಲಾಟೆ ಮಾಡಿದಾಗ ಸ್ಪೀಕರ್ ಅವರು ಅರ್ಜೆಂಟ್ ಮಾಡಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಕರಿತಾ ಇದ್ರು. ನಾ ಅದನ್ನ ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡದ್ದು ಸುಮ್ಮನಾದೆ. ಅದಾದ್ಮೇಲೆ ಅವರು ಕೂಕೊಂಡು ಹೊರಗೋದ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ದು ಅಂತ ಹೇಳಿ. ಸೊ ನಂತರ ನಾವೆಲ್ಲ ಸ್ಪೀಕರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ರೀತಿ ಅವಾಚ್ಯ ಶಬ್ದಗಳಿಂದ ಸಿ.ಟಿ. ರವಿ ಅವರು ನಮ್ಮ ಮಂತ್ರಿಗಳಾದಂಥ ಹೆಬ್ಬಾಳ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸ್ಪೀಕರ್ ಅವರು ಕೂಡ ಆಡಿಯೋ ವಿಡಿಯೋ ವಿಜುವಲ್ಸ್ ಅದು ಏನಿದೆ ಅದನ್ನ ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳ್ತಿದ್ದೀನಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 2 ರೋ ಹಿಂದೆ ನಾನೇ ನಿಂತಿದ್ದೆ. ಅವ್ರ ಶಬ್ದ ಉಪಯೋಗಿಸಿದ್ರೆ ನಾನು ಕೇಳಿಸ್ಕೊಂಡೆ. ಬಟ್ ನಂಗೆ ನಂಬಕ್ಕಾಗ್ಲ ಆ ಸಮಯದಲ್ಲಿ ಅಂತ ಪದ ಉಪಯೋಗಿಸಿರ್ಬಹುದು ಅವರು ಅಂತ ಹೇಳಿ. ಅದಕ್ಕೆ ನಾನು ಕನ್ಫರ್ಮ್ ಮಾಡ್ಕೊಂಡಾಗ ಸುಮ್ಮನಾದೆ. ಅಷ್ಟರೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದು ಆ ರೀತಿ ಹೇಳಿದ್ರು ಅಂತ ಕನ್ಫರ್ಮ್ ಮಾಡಿದ್ರು.